ಎಲ್ಲರಿಗೂ ನಮಸ್ಕಾರ. ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರನನ್ನು ಹತ್ಯೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಈಗ ಅಸಲಿ ದುರಂದರ್ ನಡೆಯುತ್ತಿದೆ. ಲಾಹೋರ್ ನಗರದಲ್ಲಿ ಲಷ್ಕರ್ ಎ ತೈಬಾ ಪ್ರಧಾನಿ ಕಚೇರಿ ಇದೆ. ಇದು ಭಯೋತ್ಪಾದಕರ ಫ್ಯಾಕ್ಟರಿ. ಇದೇ ಪ್ರದೇಶದ ಮುರಿಡ್ಕೆಯಲ್ಲಿರುವ ಮರ್ಕಜ್ ತೈಬಾ ಸಂಕೀರ್ಣದಲ್ಲಿ ಗುಂಡಿನ ದಾಳಿ ನಡೆದಿದೆ. ಈ ಭೀಕರ ಕಾಳಗದಲ್ಲಿ ಉಗ್ರನನ್ನು ಮಟಾಶ್ ಮಾಡಿದ್ದಾರೆ. ಇದು ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಹೆಡ್ ಕ್ವಾರ್ಟರ್. ರಂಜಾನ್ ಪ್ರಯುಕ್ತ ಈ ಸಂಕೀರ್ಣದಲ್ಲಿ ಈದ್ ಪ್ರಾರ್ಥನೆಯನ್ನು ನಡೆಸಲಾಯಿತು. ಇಲ್ಲಿ ಲಷ್ಕರ್ ಎ ತೈಬಾ ಉಗ್ರರು ಪಾಲ್ಗೊಂಡಿದ್ದರು. ಇದರಲ್ಲಿ ಪ್ರಮುಖವಾಗಿ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ ಕೂಡ ಬಂದಿದ್ದ. ಆತನ ಹೆಸರು ಬಿಲಾಲ್ ಆರಿಫ್ ಸಲಾಫಿ. ಇವನು ಪ್ರಾರ್ಥನೆ ಮಾಡಿ ಮಸೀದಿಯಿಂದ ಹೊರಬಂದ ತಕ್ಷಣ ಅನ್ನೋನ್ ಗನ್ಮ್ಯಾನ್ ಇದ್ದಕ್ಕಿದ್ದಂತೆ ಸಲಾಫಿ ಮೇಲೆ ಗುಂಡು ಹಾರಿಸಿದನು. ಮತ್ತೊಬ್ಬ ವ್ಯಕ್ತಿ ಚಾಕುವಿನಿಂದ ದಾಳಿ ನಡೆಸಿ ಪರಾರಿಯಾಗಿದ್ದಾನೆ. ಈ ದಾಳಿಯಿಂದಾಗಿ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರನನ್ನು ಹತ್ಯೆ ಮಾಡುತ್ತಾರೆ. ಈತ ಭಾರತದ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗವಹಿಸಿದ್ದಾನೆ. ಭಾರತ ವಿರುದ್ಧ ಭಯೋತ್ಪಾದಕರನ್ನು ನೇಮಿಸುತ್ತಿದ್ದ, ಜಿಹಾದಿಗೂ ಕೂಡ ಕರೆ ಕೊಟ್ಟಿದ್ದ, ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ರವಾನಿಸುತ್ತಿದ್ದ. ದಾಳಿಯಲ್ಲಿ ಸಲಾಫಿ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ದಾಳಿಯ ನಂತರ ಆವರಣದಲ್ಲಿ ಇತರೆ ಲಷ್ಕರ್ ಸದಸ್ಯರು ತಕ್ಷಣ ಕಮಾಂಡರ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಪ್ರಯತ್ನಿಸಿದರು. ಆದರೆ ಪ್ರಯೋಜನವಾಗಲಿಲ್ಲ. ಇದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿರುವ ಕೆಲವು ಭಯೋತ್ಪಾದಕರನ್ನು ಇದೇ ರೀತಿ ಹತ್ಯೆ ಮಾಡಲಾಗುತ್ತಿತ್ತು. ಈಗಲೂ ಅದೇ ಥರ ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗುತ್ತಿದೆ. ಈ ಘಟನೆಯಿಂದಾಗಿ ಪಾಕಿಸ್ತಾನ ಭಾರತದ ಮೇಲೆ ದೂರು ಹಾಕಿದೆ. ಇದೆಲ್ಲ ಮಾಡುತ್ತಿರುವುದು ಭಾರತ, ಅವರ ಗುಪ್ತಚರ ಸಂಸ್ಥೆ ಮಾಡುತ್ತಿದೆ. ಇದರ ಹಿಂದೆ ಭಾರತದ ಕೈವಾಡ ಇದೆ. ಇದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ನಡೆದಂತಹ ಅಪರಿಚಿತ ಗುಂಡಿನ ದಾಳಿಯಲ್ಲಿ ಭಾರತದ ಕೈವಾಡ ಇದೆ. ಪಾಕಿಸ್ತಾನದಲ್ಲಿ ಏನೇ ನಡೆದರೂ ಅವರು ಭಾರತದ ಮೇಲೆ ದೂರು ಹಾಕುತ್ತಾರೆ. ಇನ್ನು ಇವರ ಹೇಳಿಕೆಯನ್ನು ತಿರಸ್ಕರಿಸಿದ ಭಾರತ, ಇದಕ್ಕೂ ನಮಗೂ ಸಂಬಂಧವಿಲ್ಲ, ಪಾಕಿಸ್ತಾನದಲ್ಲಿ ಆಂತರಿಕ ತಿಕ್ಕಾಟ ನಡೆಯುತ್ತಿದೆ, ಹಾಗಾಗಿ ಈ ಥರದ ಘಟನೆಗಳು ನಡೆಯುತ್ತಿದೆ, ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ ಅಂತ ಭಾರತ ಹೇಳಿದೆ. ನೋಡಿ, ಇದನ್ನೆಲ್ಲ ಯಾರು ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಹತ್ಯೆ ಆದವರೆಲ್ಲ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರರು. ಭಾರತಕ್ಕೆ ಇದು ಒಂಥರ ಗುಡ್ ನ್ಯೂಸ್. ಯಾರೋ ಭಾರತಕ್ಕೆ ಬೇಕಾಗಿರುವ ಭಯೋತ್ಪಾದಕರನ್ನು ಪಾಕಿಸ್ತಾನದಲ್ಲಿ ಹತ್ಯೆ ಮಾಡುತ್ತಿದ್ದಾರೆ.